ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಎಷ್ಟೋ ಪ್ರಾಮುಖ್ಯತೆ ಕೊಡಲಾಗಿದೆ. ಶ್ರೀ ಮಹಾವಿಷ್ಣುವಿಗೆ ಅತಿ ಪ್ರಿಯವಾದದ್ದು ತುಳಸಿ. ಅಂತ ತುಳಸಿ ಗಿಡದ ಮುಂದೆ ಪ್ರತಿದಿನ ಒಂದು ದೀಪ ಹಚ್ಚುವುದರಿಂದ ಏನಾಗುತ್ತೆ ಗೊತ್ತಾ? ಆ ವಿಷಯವನ್ನು ಶ್ರೀಕೃಷ್ಣ ಪರಮಾತ್ಮರು ಹೇಳಿರುವಂತ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸಾರಿ ಸತ್ಯಭಾಮೆ ಕೃಷ್ಣನ ಹತ್ತಿರ ಬಂದು, ಸ್ವಾಮಿ, ನನಗೊಂದು ಸಂದೇಹ ಇದೆ. ಈ ಭೂಲೋಕದಲ್ಲಿ ಪ್ರಜೆಗಳೆಲ್ಲರೂ ತುಳಸಿ ಗಿಡವನ್ನು ಎಷ್ಟೋ ಪವಿತ್ರವಾಗಿ ಕಾಣುತ್ತಾ ಪ್ರತಿದಿನ ಆ ಗಿಡವನ್ನು ಪೂಜಿಸುತ್ತಾ ಅದರ ಮುಂದೆ ದೀಪ ಬೆಳಗುತ್ತಿದ್ದಾರೆ. ಈ ರೀತಿ ಮಾಡುವುದರಿಂದ ನಿಜವಾಗಲೂ ಅವರಿಗೇನಾದರೂ ಪ್ರಯೋಜನ ಇದೆಯಾ? ದಯವಿಟ್ಟು ವಿವರಿಸಿ ಎಂದು ಕೇಳಿದಳು. ಆಗ ಶ್ರೀಕೃಷ್ಣ, ದೇವಿ, ನೀನು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದೆ. ಈ ಸಂದೇಹ ತುಂಬಾ ಜನರಲ್ಲಿದೆ. ಈಗ ನಿನ್ನ ಮೂಲಕ ಅವರೆಲ್ಲರ ಸಂದೇಹ ಕೂಡ ಬಗೆಹರಿಯುತ್ತದೆ. ಒಂದು ಚಿಕ್ಕ ಕಥೆಯ ಮೂಲಕ ನಿನ್ನ ಸಂದೇಹಕ್ಕೆ ಉತ್ತರ ಕೊಡುತ್ತೇನೆ. ಆದರೆ ನೀನು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ಈ ಕಥೆ ಶ್ರದ್ಧಾಭಕ್ತಿಯಿಂದ ಕೇಳಿದರೆ ತುಂಬಾ ಶುಭ ಉಂಟಾಗುತ್ತದೆ. ಕೇಳಿದವರ ಮನೆಯಲ್ಲಿ ಸುಖ ಶಾಂತಿಗೆ ಕೊರತೆ ಬರುವುದಿಲ್ಲ. ದೇವಿ ಪೂರ್ವದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಹರಿಪುರ ಎಂಬ ಗ್ರಾಮದಲ್ಲಿ ಸುದೀಪ ಎಂಬ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ತುಂಬಾ ಶ್ರೇಷ್ಠವಾದವನು, ವೇದಗಳನ್ನು ಓದಿದ್ದ ವಿದ್ವಾಂಸಕ. ಅವನ ಹೆಂಡತಿಯ ಹೆಸರು ಸುಗುಣ. ಆದರೆ ಅವಳ ಹೆಸರಿನಲ್ಲಿದ್ದ ಸುಗುಣ ಅವಳ ಗುಣದಲ್ಲಿ ಇರಲಿಲ್ಲ. ಅವಳು ಯಾವಾಗಲೂ ಎಲ್ಲರ ಜೊತೆಯೂ ಗಲಾಟೆ ಮಾಡುತ್ತಿದ್ದಳು. ಗಂಡನನ್ನು ಯಾವಾಗಲೂ ಅವಮಾನಿಸುತ್ತಿದ್ದಳು. ಅವನನ್ನು ಅನೇಕ ರೀತಿಯಲ್ಲಿ ನೋಯಿಸುತ್ತಿದ್ದಳು. ಗಂಡನಿಗೆ ಸರಿಯಾಗಿ ಊಟ ಕೂಡ ಕೊಡುತ್ತಿರಲಿಲ್ಲ. ಅವಳಿಗೆ ಗಂಡನೆಂದರೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಗಂಡನೊಂದಿಗೆ ಶಾರೀರಿಕವಾಗಿಯೂ ದೂರ ಇದ್ದಳು. ಗಂಡನ ಸ್ನೇಹಿತರು ಅಥವಾ ಬಂಧುಗಳು ಮನೆಗೆ ಬಂದರೆ ಅವರನ್ನು ಅವಮಾನಿಸಿ ಕಳಿಸುತ್ತಿದ್ದಳು. ಅವಳ ಮನಸ್ಸು ಯಾವಾಗಲೂ ಪರಪುರುಷರ ಮೇಲೆಯೇ ಇತ್ತು. ಕೆಟ್ಟ ಅಭ್ಯಾಸಗಳಿರುವ ಮಹಿಳೆಯರೊಂದಿಗೆ ಮಾತ್ರವೇ ಅವಳು ಸ್ನೇಹ ಮಾಡುತ್ತಿದ್ದಳು. ಒಂದು ದಿನವೂ ಗಂಡನ ಜೊತೆ ಪ್ರೀತಿಯಾಗಿ ಮಾತನಾಡಿರಲಿಲ್ಲ. ಅವಳ ಕಣ್ಣಿಗೆ ಯಾರಾದರೂ ಸುಂದರವಾಗಿದ್ದ ಪರಪುರುಷ ಕಾಣಿಸಿದರೆ ಬೇಕಂತಲೇ ಅವರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಅವಳು ದಿನಾ ಬೆಳಿಗ್ಗೆ ಎದ್ದು ಸುಂದರವಾಗಿ ತಯಾರಾಗಿ ಊರಾಚೆ ಇರುವಂತ ಒಂದು ಮರದ ಕೆಳಗೆ ಸುಂದರವಾದ ಪುರುಷರಿಗಾಗಿ ಎದುರು ನೋಡುತ್ತಾ ನಿಂತಿರುತ್ತಿದ್ದಳು. ಆ ದಾರಿಯಲ್ಲಿ ಯಾರಾದರೂ ಪುರುಷ ಹೋಗುತ್ತಿದ್ದರೆ ಅವನನ್ನು ಆಕರ್ಷಣೆ ಮಾಡಿಕೊಂಡು ಆ ದಿನ ಅವನ ಜೊತೆಯೇ ಶಾರೀರಿಕವಾಗಿದ್ದು ಮಾರನೇ ದಿನ ಎದ್ದು ಮನೆಗೆ ಬರುತ್ತಿದ್ದಳು. ಇದೇ ಅವಳ ದಿನಚರಿಯಾಗಿತ್ತು. ಒಂದು ದಿನ ಸುದೀಪ ಅವನ ಹೆಂಡತಿಯೊಂದಿಗೆ, ನೋಡು, ನೀನು ಮಾಡುತ್ತಿರುವ ಯಾವ ಕೆಲಸವೂ ಒಳ್ಳೆಯದಲ್ಲ. ಈ ರೀತಿ ಮಾಡಿದರೆ ನಿನಗೆ ಮಹಾ ಪಾಪ ಅಂಟಿಕೊಳ್ಳುತ್ತದೆ. ಇಂದಿನಿಂದ ಈ ಎಲ್ಲಾ ಕೆಲಸಗಳನ್ನು ಬಿಟ್ಟು ಒಳ್ಳೆ ಗೃಹಿಣಿಯಂತೆ ನಡೆದುಕೋ. ನಿನ್ನ ಕೆಲಸಗಳು ನನಗೆ ತುಂಬಾ ನೋವುಂಟು ಮಾಡುತ್ತಿದೆ. ಊರಿನವರೆಲ್ಲ ನನ್ನನ್ನು ಕೀಳಾಗಿ ನೋಡುತ್ತಿದ್ದಾರೆ ಎಂದು ಹೇಳಿದ. ಅದಕ್ಕೆ ಸುಗುಣ, ನೋಡು, ನಾನು ಪೂರ್ವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೆನೋ ಗೊತ್ತಿಲ್ಲ. ಆದ್ದರಿಂದಲೇ ಈ ಜನ್ಮದಲ್ಲಿ ನಿನ್ನ ಜೊತೆ ನನ್ನ ಮದುವೆಯಾಯಿತು. ನೀನೊಬ್ಬ ಬಡವ. ನಿನ್ನ ಹತ್ತಿರ ಒಂದು ರೂಪಾಯಿ ಕೂಡ ಇಲ್ಲ. ನಿನ್ನಿಂದ ನನ್ನ ಯಾವ ಕೋರಿಕೆ ಈಡೇರಿಸಲು ಆಗುವುದಿಲ್ಲ. ನನಗೆ ತುಂಬಾ ಹಣ ಬೇಕು. ಈ ಚಿಕ್ಕ ಗುಡಿಸಲಿನಲ್ಲಿ ಬದುಕಲು ನನಗೆ ಇಷ್ಟವಿಲ್ಲ. ನೀನು ಭಿಕ್ಷೆ ಬೇಡಿ ತಂದ ಊಟ ತಿನ್ನಲು ನನ್ನಿಂದ ಆಗುತ್ತಿಲ್ಲ. ಇನ್ನು ನನ್ನಿಂದ ಈ ಕಷ್ಟಗಳನ್ನು ಅನುಭವಿಸಲು ಸಾಧ್ಯವಿಲ್ಲ. ಯಾವುದಾದರೂ ಒಂದು ದಿನ ನನ್ನ ಅಂದ ಚಂದ ನೋಡಿ ಒಬ್ಬ ಸುಂದರವಾದ ಶ್ರೀಮಂತ ನನಗೆ ಸಿಗುತ್ತಾನೆ. ಆ ದಿನ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ. ನಿನ್ನ ಜೊತೆ ಒಂದು ನಿಮಿಷ ಇರಲು ಕೂಡ ನನಗೆ ಇಷ್ಟವಿಲ್ಲ. ನಿನ್ನ ಜೊತೆ ನನಗೆ ಯಾವ ಸುಖ ಸಂತೋಷವೂ ಸಿಗುತ್ತಿಲ್ಲ ಅಂದಳು ಸುಗುಣ. ಆಗ ಸುದೀಪ, ನೋಡು, ನೀನು ಈ ರೀತಿ ಮಾತನಾಡಬಾರದು. ಗಂಡನನ್ನು ಬಿಟ್ಟು ಪರಪುರುಷನೊಂದಿಗೆ ಹೋಗುವಂತ ಆಲೋಚನೆ ಯಾವ ಹೆಣ್ಣಿಗೂ ಬರಬಾರದು. ಗಂಡನಿಂದ ದೂರಾಗಬೇಕು ಎಂದು ಆಲೋಚಿಸುವ ಹೆಣ್ಣು ಅಥವಾ ಪರಪುರುಷನ ಮೇಲೆ ವ್ಯಾಮೋಹ ತೋರುವ ಹೆಣ್ಣು ಮಹಾ ಪಾಪಿಯಾಗುತ್ತಾಳೆ. ಅವಳು ಸತ್ತ ಮೇಲೆ ಘೋರ ನರಕ ಶಿಕ್ಷೆಗಳನ್ನು ಅನುಭವಿಸುತ್ತಾಳೆ ಎಂದು ಹೇಳಿದ. ಆಗ ಸುಗುಣ ಕೋಪದಿಂದ, ನಾನೇಕೆ ನರಕಕ್ಕೆ ಹೋಗುತ್ತೇನೆ? ಹೆಂಡತಿಗೆ ಸುಖ ಸಂತೋಷ ಕೊಡಬೇಕಾಗಿರುವುದು ಗಂಡನ ಕರ್ತವ್ಯ. ಆದರೆ ನೀನು
ನನಗೆ ಅದ್ಯಾವುದು ಕೊಡುತ್ತಿಲ್ಲ. ಹಾಗಾಗಿ ನಿನ್ನ ಕರ್ತವ್ಯ ನೀನು ಮಾಡದಿರುವುದರಿಂದ ನೀನೇ ನರಕಕ್ಕೆ ಹೋಗುತ್ತೀಯ. ನಿಜ ಹೇಳಬೇಕೆಂದರೆ ನಿನ್ನ ಮನೆಯೇ ನನಗೆ ದೊಡ್ಡ ನರಕ ಎಂದು ಹೇಳಿದಳು. ಈ ರೀತಿ ಅನೇಕ ವಿಧದಲ್ಲಿ ಗಂಡನನ್ನು ದೂಷಿಸುತ್ತಲೇ ಇದ್ದಳು. ದೇವಿ, ಯಾವ ಹೆಣ್ಣು ಅವಳ ಗಂಡನನ್ನು 10 ಜನರ ಮುಂದೆ ಅವಮಾನಿಸುತ್ತಾಳೋ, ಇತರರ ಮುಂದೆ ಗಂಡನನ್ನು ತಾಸಾರ ಮಾಡುತ್ತಾಳೋ, ಗಂಡನಿಂದ ಸುಖ ಸಿಗುತ್ತಿಲ್ಲವೆಂದು ಪರಪುರುಷನನ್ನು ಬಯಸುತ್ತಾಳೋ ಅಂತ ಹೆಣ್ಣಿನ ಮುಖ ನೋಡುವುದು ಕೂಡ ಮಹಾಪಾಪ. ಅಂತವರು ನರಕದಲ್ಲಿ ಘೋರವಾದ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ಎಂದಿನಂತೆ ಆ ದಿನ ಕೂಡ ಆ ಹೆಣ್ಣು ಸುಂದರವಾಗಿ ಅಲಂಕರಿಸಿಕೊಂಡು ಊರಾಚೆ ಹೋಗಿ ಮರದ ಕೆಳಗೆ ನಿಂತುಕೊಂಡು ಸುಂದರವಾದ ಪುರುಷನಿಗಾಗಿ ಕಾಯುತ್ತಿದ್ದಳು. ತುಂಬಾ ಹೊತ್ತು ಕಳೆದು ಹೋಯಿತು. ಆ ದಿನ ಯಾವ ಪುರುಷನೂ ಅವಳಿಗೆ ಕಾಣಿಸಲಿಲ್ಲ. ಅವಳ ಮನಸ್ಸಿಗೆ ತುಂಬಾ ನೋವಾಯಿತು. ಅಲ್ಲಿ ಇಲ್ಲಿ ಹುಡುಕಾಡುತ್ತಲೇ ಇದ್ದಳು, ಆದರೆ ಪ್ರಯೋಜನವಿಲ್ಲ. ಆಗ ಅವಳು ಮನಸ್ಸಿನಲ್ಲಿ, ಅಯ್ಯೋ, ಇವತ್ತು ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಒಬ್ಬ ಪುರುಷನು ಈ ಹಾದಿಯಲ್ಲಿ ಬರುತ್ತಿಲ್ಲ. ಇನ್ನು ನಾನು ಯಾವ ರೀತಿ ಇವತ್ತು ಸುಖ ಪಡುವುದು? ನಾನು ನೋಡಲು ಇಷ್ಟೊಂದು ಸುಂದರವಾಗಿದ್ದೇನೆ, ಅಷ್ಟೇ ಸುಂದರವಾಗಿ ಅಲಂಕರಿಸಿಕೊಂಡಿದ್ದೇನೆ. ಇದನ್ನೆಲ್ಲ ಅನುಭವಿಸುವವರು ಯಾರು? ನನ್ನಂತ ಸುಂದರವಾದ ಹೆಣ್ಣು ಯಾರಿಗೆ ಎಲ್ಲಿ ಸಿಗುತ್ತಾಳೆ? ನನ್ನ ಪತಿ ಒಬ್ಬ ಮೂರ್ಖ. ಅಯ್ಯೋ ದೇವರೇ, ನನ್ನಿಂದ ಕಾಯಲು ಆಗುತ್ತಿಲ್ಲ. ಬೇಗನೆ ಸುಂದರವಾದ, ದೃಢವಾದ, ಶ್ರೀಮಂತನಾದ ಒಬ್ಬ ಯುವಕನನ್ನು ನನ್ನ ಹತ್ತಿರ ಕಳಿಸು ಎಂದು ಬೇಡಿಕೊಂಡಳು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಹುಲಿ ವಾಸವಿತ್ತು. ಆ ಹುಲಿ ಬೇಟೆಗಾಗಿ ತಿರುಗಾಡುತ್ತಾ ಇವಳನ್ನು ನೋಡಿ ತಿನ್ನಲು ಹತ್ತಿರ ಬಂತು. ಹುಲಿಯನ್ನು ನೋಡಿದ ಕೂಡಲೇ ಸುಗುಣ ಗಡಗಡನೆ ನಡುಗಿದಳು. ಅಷ್ಟರಲ್ಲಿ ಆ ಹುಲಿ ಸುಗುಣಳನ್ನು ಪರಚಿತು. ಅದರಿಂದ ಸುಗುಣ ಜೋರಾಗಿ ಕೂಗಿಕೊಂಡು ಕೋಪದಿಂದ ಹುಲಿಯೊಂದಿಗೆ, ಇಷ್ಟಕ್ಕೂ ನೀನು ಇಲ್ಲಿಗೇಕೆ ಬಂದೆ? ಇದು ನನ್ನ ಜಾಗ. ನನ್ನನ್ನು ಕೊಂದರೆ ನಿನಗೇನು ಸಿಗುತ್ತದೆ ಎಂದು ಅಳುತ್ತಾ ಕೇಳಿದಳು. ಆಗ ಆ ಹುಲಿ ನಗುತ್ತಾ, ಓ ದುಷ್ಟ ಹೆಣ್ಣೆ, ಈ ದಿನ ನಿನ್ನನ್ನು ತಿನ್ನಲು ದೇವರು ನನ್ನನ್ನಿಲ್ಲಿ ಕಳಿಸಿದ್ದಾರೆ. ನಿನ್ನಂತ ನೀಚ ಹೆಂಗಸರನ್ನು ತಿನ್ನುವುದೇ ನನ್ನ ಕೆಲಸ. ಆ ರೀತಿ ಮಾಡಿದಾಗ ಮಾತ್ರವೇ ಈ ದೇಹದಿಂದ ನನಗೆ ವಿಮುಕ್ತಿ ಲಭಿಸುತ್ತದೆ ಎಂದು ಹೇಳಿತು. ಆಗ ಸುಗುಣ, ನನ್ನನ್ನು ನೀನು ನೀಚ ಹೆಣ್ಣು ಅಂತ ಕರೆಯುತ್ತಿದ್ದೀಯ? ಇಷ್ಟಕ್ಕೂ ನೀನು ಯಾರು? ನೀನು ಯಾವ ಪಾಪ ಮಾಡಿದ್ದರಿಂದ ನಿನಗೆ ಈ ನೀಚ ಜನ್ಮ ಸಿಕ್ಕಿತು? ನಿನ್ನ ಬಗ್ಗೆ ಪೂರ್ತಿಯಾಗಿ ನನಗೆ ಹೇಳಿದ ಮೇಲೆ ಮಾತ್ರವೇ ನನ್ನನ್ನು ನೀನು ತಿನ್ನಲು ಅನುಮತಿ ಕೊಡುತ್ತೇನೆ ಅಂದಳು ಸುಗುಣ. ಆಗ ಹುಲಿ, ಕೇಳು, ನಿನ್ನ ಅನುಮತಿ ನನಗೆ ಬೇಕಿಲ್ಲ. ನಾನು ನಿನ್ನನ್ನು ತಿನ್ನುತ್ತೇನೆ. ಆದರೆ ನೀನು ಸಾಯುವ ಮುಂಚೆ ನನ್ನ ಪೂರ್ವಜನ್ಮದ ಬಗ್ಗೆ ತಿಳಿದುಕೋ. ದಕ್ಷಿಣ ಭಾಗದಲ್ಲಿ ಮುನಿವನ ಎಂಬ ಒಂದು ಸುಂದರವಾದ ನಗರವಿತ್ತು. ಆ ನಗರವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಸಿದ್ಧಿ ಪಡೆದುಕೊಂಡಿತ್ತು. ಆ ನಗರದಲ್ಲಿ ಒಂದು ಶ್ರೇಷ್ಠ ಬ್ರಾಹ್ಮಣ ಕುಟುಂಬದಲ್ಲಿ ನಾನು ಜನಿಸಿದೆ. ನನ್ನ ಹೆಸರು ಸದಾನಂದ. ನನ್ನ ತಂದೆ ಆ ನಗರದಲ್ಲಿ ಪ್ರಸಿದ್ಧಿಯಾದ ವೇದ ಪಂಡಿತರಾಗಿದ್ದರು. ನನ್ನ ತಂದೆ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು, ಪೂಜೆಗಳು ನಿರ್ವಹಿಸುತ್ತಿದ್ದರು. ನಾನು ಚಿಕ್ಕಂದಿನಲ್ಲಿ ಎಲ್ಲಾ ವೇದಗಳನ್ನು ಓದಿದೆ. ಯಜ್ಞ ಯಾಗಾದಿಗಳು, ವ್ರತಗಳು, ಹೋಮ ಹವನ, ಪೂಜೆ ಮಾಡುವುದೆಲ್ಲ ನನ್ನ ತಂದೆಯ ಹತ್ತಿರ ಕಲಿತುಕೊಂಡೆ. ಆದರೆ ನಾನು ಬೆಳೆಯುತ್ತಿದ್ದಂತೆ ಹಣದ ಮೇಲೆ ವ್ಯಾಮೋಹ ಹೆಚ್ಚಾಗಿ ಬೆಳೆಸಿಕೊಂಡೆ. ನಾನು ಯಾವ ಪೂಜೆ, ವ್ರತ, ಹೋಮ, ಯಜ್ಞ ಮಾಡಿದರೂ ಭಕ್ತಿಯಿಂದ ಅಲ್ಲದೆ ಹಣಕ್ಕಾಗಿ ಮಾತ್ರವೇ ಮಾಡುತ್ತಿದ್ದೆ. ನಾನು ಪಾಪಾತ್ಮರಿಗೆ ಒಳ್ಳೆಯದಾಗಲು ಹಣ ಪಡೆದುಕೊಂಡು ಪೂಜೆಗಳನ್ನು ಕೂಡ ಮಾಡುತ್ತಿದ್ದೆ. ಯಾರಾದರೂ ಶ್ರೀಮಂತರು ಮನೆಗೆ ಕರೆದು ಊಟ ಹಾಕಿದರೆ ಬ್ರಾಹ್ಮಣರು ತಿನ್ನಬಾರದ ಮಾಂಸಾಹಾರವನ್ನು ಕೂಡ ಅವರ ಮನೆಯಲ್ಲಿ ನಾನು ತಿಂದು ಬರುತ್ತಿದ್ದೆ. ಯಾರಾದರೂ ಬೆಲೆ ಬಾಳುವ ವಸ್ತುಗಳನ್ನು ಕೊಟ್ಟರೆ, ಒಂದು ವೇಳೆ ಅದು ಬ್ರಾಹ್ಮಣರು ದಾನವಾಗಿ ಪಡೆದುಕೊಳ್ಳಬಾರದ ವಸ್ತುಗಳಾಗಿದ್ದರೂ ಕೂಡ ನಾನು ತೆಗೆದುಕೊಳ್ಳುತ್ತಿದ್ದೆ. ಹಣದ ಮೇಲಿರುವ ವ್ಯಾಮೋಹದಿಂದ ಪರಿಚಯಸ್ಥರ ಹತ್ತಿರ ಸಾಲವಾಗಿ ಹಣ ಪಡೆದುಕೊಂಡು ಇತರರಿಗೆ ಬಡ್ಡಿಗೆ ಅದನ್ನು ಕೊಡುತ್ತಿದ್ದೆ. ಆದರೆ ನಾನು ಪಡೆದುಕೊಂಡ ಸಾಲವನ್ನು ಮಾತ್ರ ಹಿಂದೆ ಕೊಡುತ್ತಿರಲಿಲ್ಲ. ಅವರು ಕೇಳಲು ಬಂದಾಗ ಶಾಪ ಹಾಕಿ ಕಳಿಸುತ್ತಿದ್ದೆ. ಅವರು ಕೂಡ ಬ್ರಾಹ್ಮಣನ ಶಾಪ ಕೆಟ್ಟದ್ದು ಎಂದು ಹೆದರಿ ನನಗೆ ಶಾಪ ಹಾಕಿ ಕಣ್ಣೀರಾಕುತ್ತಾ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. ಈ ರೀತಿ ನಾನು ಹಣದ ವ್ಯಾಮೋಹದಲ್ಲಿ ಮುಳುಗಿ ಮಾಡಬಾರದ ಎಷ್ಟೋ ಪಾಪಗಳನ್ನು ಮಾಡಿದೆ. ಈ ರೀತಿಯೇ ಕಾಲ ಕಳೆಯಿತು. ಹಾಗೆ ನನ್ನ ವಯಸ್ಸು ಕೂಡ ಬೆಳೆಯಿತು.
ನನ್ನ ಕೂದಲು ನೆರೆಯಿತು, ಹಲ್ಲುಗಳು ಉದುರಿ ಹೋಯಿತು, ವೃದ್ಧತ್ವ ಬಂದು ಬಿಟ್ಟಿತು. ಆದರೆ ನನಗೆ ಮಾತ್ರ ಹಣದ ಮೇಲಿರುವ ವ್ಯಾಮೋಹ ಹೋಗಲಿಲ್ಲ. ಅದರಿಂದ ನಾನು ಮಂತ್ರತಂತ್ರಗಳು, ಕೆಟ್ಟ ಪೂಜೆಗಳು ಮಾಡುವುದು, ಅವರಿಗೆ ಅಗತ್ಯವಿಲ್ಲದಿದ್ದರೂ ಈ ಪೂಜೆ ಮಾಡಲೇಬೇಕು ಎಂದು ಅವರನ್ನು ಹೆದರಿಸಿ ಬೆದರಿಸಿ ಯಾವುದೋ ಒಂದು ಪೂಜೆ ಮಾಡಿ ಅದಕ್ಕೆ ಅಧಿಕ ಮೊತ್ತದಲ್ಲಿ ಹಣ ಪಡೆದುಕೊಳ್ಳುತ್ತಿದ್ದೆ. ಒಂದು ದಿನ ನಾನು ನದಿ ದಡದಲ್ಲಿ ಕುಳಿತಿರುವಾಗ ಕಾಯಿಲೆಯಿಂದ ನರಳುತ್ತಿದ್ದ ಒಂದು ನಾಯಿ ನನ್ನ ಹತ್ತಿರ ಬಂತು. ನಾನು ಅದನ್ನು ಜಾಡಿಸಿ ಒದ್ದೆ. ಆ ನಾಯಿ ನೋವಿನಿಂದ ಕಿರುಚಾಡುತ್ತಾ ನನ್ನ ಕಾಲನ್ನು ಕಚ್ಚಿಬಿಟ್ಟಿತು. ನೋವಿನಿಂದ ಕೆಳಗೆ ಕುಸಿದು ಬಿದ್ದೆ. ಅಲ್ಲಿ ಕಲ್ಲಿಗೆ ತಲೆ ತಾಕಿ ಪ್ರಾಣ ಬಿಟ್ಟೆ. ನಾನು ಸತ್ತ ನಂತರ ಇಬ್ಬರು ಯಮದೂತರು ಬಂದು ನನ್ನನ್ನು ಯಮದೇವರ ಹತ್ತಿರ ಕರೆದೋದರು. ಅಲ್ಲಿ ಯಮದೇವರು, ಓ ಬ್ರಾಹ್ಮಣ, ನೀನು ಅನೇಕ ಪಾಪಗಳನ್ನು ಮಾಡಿರುವೆ, ಅನೇಕ ತಪ್ಪುಗಳನ್ನು ಮಾಡಿರುವೆ, ನಿನ್ನ ಸ್ವಾರ್ಥದಿಂದ ಅನೇಕರನ್ನು ನೋಯಿಸಿರುವೆ, ಬ್ರಾಹ್ಮಣನಂತೆ ಜನಿಸಿ ಮಾಡಬಾರದ ಎಲ್ಲಾ ಪಾಪಗಳನ್ನು ಮಾಡಿರುವೆ, ವಿಧಿ ಪ್ರಕಾರ ನೀನು ಪೂಜೆಗಳನ್ನು ಮಾಡಲಿಲ್ಲ, ಹಣದ ಮೇಲಿನ ವ್ಯಾಮೋಹದಿಂದ ಮಾಡಬಾರದ ಪೂಜೆಗಳನ್ನೆಲ್ಲ ಮಾಡಿದೆ, ಇನ್ನು ನೀನು ನರಕಕ್ಕೆ ಹೋಗಲೇಬೇಕು ಎಂದು ಹೇಳಿ ನನ್ನನ್ನು ಬೆಂಕಿಯೊಳಗೆ ಹಾಕುವಂತೆ ಯಮಭಟರಿಗೆ ಹೇಳಿದರು. ಆ ರೀತಿ ಯಮಭಟರು ನನ್ನನ್ನು ಎಷ್ಟೋ ವರ್ಷಗಳ ಕಾಲ ಬೆಂಕಿಯೊಳಗೆ ತಳ್ಳಿದರು. ನಾನು ಹಲವಾರು ವರ್ಷಗಳ ಕಾಲ ಅದೇ ಬೆಂಕಿಯಲ್ಲಿ ಬೆಂದೆ. ಅದರ ಜೊತೆ ಇನ್ನು ಎಷ್ಟೋ ರೀತಿಯಾದ ಶಿಕ್ಷೆಗಳನ್ನು ಅನುಭವಿಸಿದೆ. ನರಕದಲ್ಲಿ ನೋವು ಅನುಭವಿಸುವಾಗ ನಾನು ಮಾಡಿದ ಪ್ರತಿ ತಪ್ಪು ನನಗೆ ನೆನಪಾಯಿತು. ಅಲ್ಲಿ ಎಲ್ಲಾ ಶಿಕ್ಷೆಗಳನ್ನು ಅನುಭವಿಸಿದ ನಂತರ ನಾನು ಮಾಡಿದ ಪಾಪಾನುಸಾರ ನನಗೆ ಹುಲಿ ಜನ್ಮ ಸಿಕ್ಕಿತು. ಇನ್ನು ಈ ಜನ್ಮದಲ್ಲಿ ನಾನು ಯಾವ ತಪ್ಪು ಮಾಡಬಾರದು ಎಂದು ದೃಢವಾಗಿ ನಿರ್ಧರಿಸಿಕೊಂಡೆ. ಈ ಜನ್ಮದಲ್ಲಿ ಪಂಡಿತರನ್ನು, ಋಷಿ ಮುನಿಗಳನ್ನು, ಸಾಧು ಸಂತರನ್ನು, ಸತ್ಯಧರ್ಮ ಪಾಲಿಸುವವರನ್ನು, ಪತಿವ್ರತೆಯರನ್ನು ಕೊಂದು ತಿನ್ನಬಾರದು ಎಂದು ಸಂಕಲ್ಪ ಮಾಡಿಕೊಂಡೆ. ಹಾಗಾಗಿ ನಾನು ಪಾಪಿಗಳನ್ನು, ಧರ್ಮ ಬಿಟ್ಟವರನ್ನು, ನಿನ್ನಂತ ನೀಚ ಹೆಂಗಸರನ್ನು ಮಾತ್ರವೇ ತಿನ್ನುತ್ತೇನೆ. ಯಾರು ಅಧರ್ಮವಾಗಿ ನಡೆದುಕೊಂಡು ಧರ್ಮಾತ್ಮರನ್ನು ನೋಯಿಸುತ್ತಾರೋ ಅಂತವರನ್ನು ನಾನು ಯಾವ ಕಾರಣದಿಂದಲೂ ಬಿಡುವುದಿಲ್ಲ. ಆ ರೀತಿ ಮಾಡುವುದರಿಂದ ನನ್ನ ಪೂರ್ವ ಜನ್ಮದ ಪಾಪಗಳು ಹೊರಟು ಹೋಗುತ್ತದೆ ಎಂದು ನನ್ನ ನಂಬಿಕೆ. ನಾನು ನಿನ್ನನ್ನು ತುಂಬಾ ದಿನಗಳಿಂದ ನೋಡುತ್ತಿದ್ದೇನೆ. ನಿನ್ನ ಹಾವಭಾವ, ನಡವಳಿಕೆ, ಗಂಡನನ್ನು ಮೋಸ ಮಾಡುವ ನಿನ್ನ ಗುಣದಿಂದ ನೀನೊಂದು ನೀಚ ಹೆಣ್ಣು ಎಂದು ನನಗೆ ಅರ್ಥವಾಯಿತು. ನೀನು ನಿನ್ನ ಸುಖಕ್ಕಾಗಿ ನಿನ್ನ ಗಂಡನ ಬಗ್ಗೆ ಪರಪುರುಷರೊಂದಿಗೆ ನೀಚವಾಗಿ ಮಾತನಾಡುವುದು ನನಗೆ ಇಷ್ಟವಾಗಲಿಲ್ಲ. ಇನ್ನು ನಿನಗಿಂತ ಒಳ್ಳೆ ಊಟ ನನಗೆಲ್ಲಿ ಸಿಗುತ್ತದೆ ಎಂದು ಹೇಳಿ ಆ ಹುಲಿ ಆಕೆಯನ್ನು ತಿಂದು ಅಲ್ಲಿಂದ ಹೊರಟು ಹೋಯಿತು. ಅದರ ನಂತರ ಯಮಭಟರು ಆಕೆಯನ್ನು ಯಮದೇವರ ಹತ್ತಿರ ಕರೆದೋದರು. ಯಮದೇವರು ಅವಳೊಂದಿಗೆ, ನೀನೊಂದು ಪಾಪಿ, ಎಷ್ಟೋ ಪಾಪಗಳನ್ನು ಮಾಡಿರುವೆ, ನೀನು ವ್ಯಭಿಚಾರ ಕೂಡ ಮಾಡಿರುವೆ, ನೀನು ನಿನ್ನ ಗಂಡನಿಗೆ ಒಂದು ದಿನವೂ ಸೇವೆ ಮಾಡಲಿಲ್ಲ, ಗಂಡನಿಗೆ ಒಂದು ದಿನವೂ ಸುಖ ಕೊಡಲಿಲ್ಲ, ನಿನ್ನ ದೇಹದ ಸುಖಕ್ಕಾಗಿ ಪರಪುರುಷರೊಂದಿಗೆ ಸಂಗಮಿಸಿದೆ, ಹಾಗಾಗಿ ನಿನ್ನ ಶಿಕ್ಷೆ ಕೂಡ ಅಷ್ಟೇ ಕಠಿಣವಾಗಿರುತ್ತದೆ ಎಂದು ಹೇಳಿ ಇವಳನ್ನು ಕೆಲ ವರ್ಷಗಳು ಬೆಂಕಿಯಲ್ಲಿ, ಕೆಲ ವರ್ಷಗಳು ಕುದಿಯುವ ಎಣ್ಣೆಯಲ್ಲಿ, ಅದರ ನಂತರ ಕೆಲ ವರ್ಷಗಳ ಕಾಲ ಕೆಂಪಗೆ ಬೇಯಿಸಿರುವ ಸೂಜಿಗಳನ್ನು ಇವಳ ಮೈಯೆಲ್ಲ ಚುಚ್ಚಿ ಎಂದು ಯಮಭಟರಿಗೆ ಆದೇಶಿಸಿದರು. ಯಮದೇವರ ತೀರ್ಪನ್ನು ಕೇಳಿ ಸುಗುಣ ಗಡಗಡನೆ ನಡುಗುತ್ತಾ, ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಾನು ತಿಳಿಯದೆ ತುಂಬಾ ತಪ್ಪುಗಳನ್ನು ಮಾಡಿದೆ. ನನ್ನ ಗಂಡನನ್ನು ನೋಡಿ ಒಮ್ಮೊಮ್ಮೆ ನನಗೂ ಕೂಡ ಪಾಪ ಅನಿಸುತ್ತಿತ್ತು. ಆದರೆ ತಕ್ಷಣವೇ ನನಗೆ ಅವರ ಮೇಲೆ ಕೋಪ ಬರುತ್ತಿತ್ತು. ನಾನು ಚಿಕ್ಕಂದಿನಿಂದಲೂ ಬಡತನ ಅನುಭವಿಸಿದೆ. ವಯಸ್ಸಿಗೆ ಬಂದ ನಂತರ ಒಬ್ಬ ಶ್ರೀಮಂತನನ್ನು ಕಟ್ಟಿಕೊಂಡು ಸುಖವಾಗಿ ಬದುಕಬೇಕೆಂದು ಕನಸು ಕಂಡೆ. ಆದರೆ ನನ್ನ ತಂದೆ ತಾಯಿ ಒಬ್ಬ ಕಡುಬಡವನಿಗೆ ಕೊಟ್ಟು ನನ್ನ ಮದುವೆ ಮಾಡಿದರು. ಅಲ್ಲೂ ಕೂಡ ಬಡತನ ಅನುಭವಿಸಿ ಬೇಸತ್ತು ಹೋದೆ. ಇದರಲ್ಲಿ ನನ್ನ ತಪ್ಪು ಎಷ್ಟಿದೆಯೋ ನನ್ನ ಗಂಡನ ತಪ್ಪು ಕೂಡ ಅಷ್ಟೇ ಇದೆ. ಏಕೆಂದರೆ ನಾನು ಮೊದಲನೇ ಬಾರಿ ತಪ್ಪು ಮಾಡಿದಾಗಲೇ ನನ್ನ ಗಂಡ ನನ್ನನ್ನು ತಿದ್ದುವ ಪ್ರಯತ್ನ ಮಾಡಬೇಕಿತ್ತು. ನಾನು ಕೇಳದೇ ಇದ್ದಾಗ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಬೇಕಿತ್ತು. ಆದರೆ ನನ್ನ ಗಂಡ ಕೊನೆಯವರೆಗೂ ನನ್ನನ್ನು ತಿದ್ದುವ ಪ್ರಯತ್ನ ಮಾಡುತ್ತಲೇ ಬಂದ. ಇದರಿಂದ ನನಗೂ ಕೂಡ ಧೈರ್ಯ ಬಂತು. ನಾನೇನೇ ಮಾಡಿದರೂ ನನ್ನ ಗಂಡ ನೋಡಿ ನೋಡದ ಹಾಗೆ ಸುಮ್ಮನಾಗುತ್ತಾನೆ ಅಂದುಕೊಂಡು
ನಾನು ಅನೇಕ ತಪ್ಪುಗಳನ್ನು ಮಾಡುತ್ತಾ ಹೋದೆ. ಈಗ ನನ್ನ ತಪ್ಪುಗಳು ನನಗೆ ಅರಿವಾಯಿತು. ದಯವಿಟ್ಟು ತಿದ್ದುಕೊಳ್ಳಲು ಒಂದು ಅವಕಾಶ ಕೊಡಿ ಎಂದು ಯಮದೇವರ ಕಾಲಿನ ಮೇಲೆ ಬಿದ್ದು ಬೇಡಿಕೊಂಡಳು. ಆಗ ಯಮದೇವರು, ನೋಡಮ್ಮ, ನೀನು ಹೇಳಿದ್ದು ನಿಜ ಇರಬಹುದು. ಆದರೆ ನಿನ್ನ ಗಂಡ ನಿನ್ನನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದಷ್ಟು ಮಾತ್ರಕ್ಕೆ ನೀನು ಮಾಡಿದ ಪಾಪದಲ್ಲಿ ಅರ್ಧ ಪಾಲು ಅವನಿಗೆ ಕೊಡಲು ಸಾಧ್ಯವಾಗುವುದಿಲ್ಲ. ನಿನ್ನ ಪಾಪ ಅಧಿಕ ಮೊತ್ತದಲ್ಲಿದೆ. ನಿನ್ನ ಗಂಡ ನಿನ್ನನ್ನು ಬಿಡಲಿಲ್ಲ ಅಂದರೆ ಮದುವೆಯ ಮೇಲೆ, ಶಾಸ್ತ್ರಗಳ ಮೇಲೆ ಅವನಿಗಿರುವಂತ ನಂಬಿಕೆಯೇ ಕಾರಣ. ನೀನು ಅದನ್ನು ಆಸರೆಯಾಗಿಟ್ಟುಕೊಂಡು ಪಾಪಗಳನ್ನು ಮಾಡುತ್ತಲೇ ಹೋದೆ. ನೀನು ತಪ್ಪುಗಳನ್ನು ಮಾಡುವಾಗಲಿ, ನಿನ್ನ ಗಂಡ ಬುದ್ಧಿ ಹೇಳುವಾಗಲಿ ನೀನು ಪಶ್ಚಾತ್ತಾಪ ಪಡಲಿಲ್ಲ. ಯಾವ ಹೆಣ್ಣು ಗಂಡನನ್ನು ಬಿಟ್ಟು ಪರಪುರುಷನೊಂದಿಗೆ ಸಂಬಂಧ ಇಟ್ಟುಕೊಳ್ಳುತ್ತಾಳೋ ಆಕೆಗೆ ಕ್ಷಮೆ ಇರುವುದಿಲ್ಲ. ಅವಳು ಖಂಡಿತ ನರಕದಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಈ ನಿಯಮ ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ, ಪುರುಷರಿಗೂ ಕೂಡ ಅನ್ವಯಿಸುತ್ತದೆ. ಯಾವ ಪುರುಷ ಹೆಂಡತಿಗೆ ಮೋಸ ಮಾಡಿ ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾನೋ ಅವನಿಗೂ ಕೂಡ ಇದೇ ಶಿಕ್ಷೆ ಕೊಡಲಾಗುತ್ತದೆ. ಇನ್ನು ನೀನು ಶಿಕ್ಷೆಗಳನ್ನು ಅನುಭವಿಸಲೇಬೇಕು ಅಂದರು ಯಮದೇವರು. ಯಮದೇವರು ವಿಧಿಸಿದಂತ ಎಲ್ಲಾ ಶಿಕ್ಷೆಗಳನ್ನು ಸುಗುಣ ಅನುಭವಿಸಿದಳು. ಈ ರೀತಿ ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಎಲ್ಲಾ ಶಿಕ್ಷೆಗಳು ಅನುಭವಿಸಿದ ನಂತರ ಸುಗುಣಾಳಿಗೆ ಭೂಲೋಕದಲ್ಲಿ ಒಂದು ವೈಶ್ಯ ಕುಟುಂಬದಲ್ಲಿ ಜನ್ಮ ಲಭಿಸಿತು. ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲೂ ಕೂಡ ಅನೇಕ ಪುರುಷರೊಂದಿಗೆ ಸಂಗಮಿಸುತ್ತಾ ಕಾಲ ಕಳೆದಳು. ಕೆಲ ಕಾಲದ ನಂತರ ಪೂರ್ವ ಜನ್ಮದ ಕರ್ಮಾನುಸಾರ ಆಕೆಗೆ ಗುಣಪಡಿಸಲಾಗದಂತ ಒಂದು ಕಾಯಿಲೆ ಬಂತು. ಆ ಕಾಯಿಲೆ ಅವಳನ್ನು ತುಂಬಾನೇ ನೋಯಿಸಿತು. ಆಕೆಯ ದೇಹದಲ್ಲೆಲ್ಲ ರಕ್ತ, ಕೀವು ಸುರಿಯಲಾರಂಭಿಸಿತು. ಅವಳ ಬಗ್ಗೆ ಯಾರೂ ಯೋಚಿಸುವವರಿಲ್ಲ. ಈಗ ಅವಳು ಯಾರಿಗೂ ಬೇಕಿಲ್ಲ. ಅವಳ ಹತ್ತಿರ ಯಾರೂ ಬರುತ್ತಿರಲಿಲ್ಲ. ಅವಳ ಆಸುಪಾಸಿಗೆ ಬರುವುದಕ್ಕೂ ಕೂಡ ಜನರು ಅಸಹ್ಯ ಪಡುತ್ತಿದ್ದರು. ಹೀಗೆ ದಿನಗಳು ಕಳೆಯುತ್ತಿತ್ತು. ಒಂದು ದಿನ ಅವಳಿಗೆ ಜ್ಞಾನೋದಯವಾಯಿತು. ಗಂಗಾ ಸ್ನಾನ ಮಾಡಿ ಪಾಪಗಳನ್ನು ತೊಳೆದುಕೊಳ್ಳಬಹುದು ಅಂದುಕೊಂಡು ಹೇಗೋ ಕಷ್ಟಪಟ್ಟು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದಳು. ಅಲ್ಲಿಂದ ಮನೆಗೆ ಹಿಂದಿರುಗಿ ಬರುತ್ತಿರುವಾಗ ದಾರಿಯಲ್ಲಿ ಅವಳಿಗೊಂದು ಆಶ್ರಮ ಕಾಣಿಸಿತು. ಅವಳು ಆ ಆಶ್ರಮಕ್ಕೆ ಹೋದಳು. ಅಲ್ಲಿ ಕೆಲವು ಮಹಿಳೆಯರು ತುಳಸಿ ಕೋಟೆಯ ಮುಂದೆ ದೀಪ ಹಚ್ಚುತ್ತಿದ್ದರು. ಅಲ್ಲಿ ಒಬ್ಬ ಸಾಧು ಕೂಡ ಕುಳಿತಿದ್ದರು. ಸುಗುಣ ಆ ಸಾಧು ಹತ್ತಿರ ಹೋಗಿ, ಮಹಾತ್ಮ, ಆ ಗಿಡ ಯಾವುದು? ಯಾಕೆ ಆ ಹೆಂಗಸರೆಲ್ಲ ಆ ಗಿಡದ ಮುಂದೆ ದೀಪ ಹಚ್ಚುತ್ತಿದ್ದಾರೆ ಎಂದು ಕೇಳಿದಳು. ಆಗ ಆ ಸಾಧು, ಅಮ್ಮ, ಅದು ಅತಿ ಪವಿತ್ರವಾದ ತುಳಸಿ ಗಿಡ. ಆ ಗಿಡಕ್ಕೆ ನೀರು ಹಾಕುವುದರಿಂದ ದೇವರ ಕೃಪೆಗೆ ಪಾತ್ರರಾಗಬಹುದು. ಅದೇ ರೀತಿ ಆ ಗಿಡದ ಮುಂದೆ ದೀಪ ಹಚ್ಚಿದರೆ ಎಲ್ಲಾ ಪಾಪಗಳು ಹೊರಟು ಹೋಗುತ್ತದೆ. ಪೂರ್ವ ಜನ್ಮದ ಪಾಪಗಳಿಂದ ಕೂಡ ವಿಮುಕ್ತಿ ಪಡೆಯಬಹುದು ಎಂದು ಹೇಳಿದರು. ಅದನ್ನು ಕೇಳಿದ ಸುಗುಣ, ಮಹಾತ್ಮ, ಘೋರವಾದ ಪಾಪಗಳನ್ನು ಮಾಡಿದ ಮಹಿಳೆಯರು ಕೂಡ ಆ ಗಿಡದ ಮುಂದೆ ದೀಪ ಹಚ್ಚಿದರೆ ಅವರ ಪಾಪಗಳು ಹೊರಟು ಹೋಗುತ್ತದಾ ಎಂದು ಕೇಳಿದಳು. ಖಂಡಿತ ಹೋಗುತ್ತದೆ. ಇಷ್ಟಕ್ಕೂ ನೀನು ಯಾರು? ಏಕೆ ಪ್ರಶ್ನೆಗಳನ್ನೆಲ್ಲ ಕೇಳುತ್ತಿರುವೆ ಅಂದರು ಸಾಧು. ಮಹಾತ್ಮ, ನಾನೊಂದು ವೇಶ್ಯೆ. ಪೂರ್ವ ಜನ್ಮದಲ್ಲಿ ಘೋರವಾದ ಪಾಪಗಳನ್ನು ಮಾಡಿದ ಕಾರಣದಿಂದ ನನಗೆ ಈ ಜನ್ಮದಲ್ಲಿ ವೇಶ್ಯ ಕುಟುಂಬದಲ್ಲಿ ಜನ್ಮ ಲಭಿಸಿತು. ಮೈಮಾರಿ ಜೀವನ ನಡೆಸುವುದೇ ನನ್ನ ಕೆಲಸ. ನಾನು ಮಾಡಿದ ತಪ್ಪಿಗೆ ಗುಣಪಡಿಸಲಾಗದ ರೋಗಕ್ಕೆ ತುತ್ತಾದೆ. ನನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಗಂಗಾ ಸ್ನಾನ ಮಾಡಲು ಇಲ್ಲಿಗೆ ಬಂದೆ. ಸ್ನಾನ ಮುಗಿಸಿ ಬರುವಾಗ ನಿಮ್ಮ ಆಶ್ರಮ ಕಾಣಿಸಿತು ಅಂದಳು ಸುಗುಣ. ನನಗೆ ದಯವಿಟ್ಟು ನನ್ನ ಪಾಪಗಳಿಂದ ವಿಮುಕ್ತಿ ಪಡೆಯುವ ಉಪಾಯ ತಿಳಿಸಿ ಎಂದು ಕೇಳಿದಳು. ಆಗ ಆ ಸಾಧು, ನೋಡಮ್ಮ, ಇಷ್ಟು ದಿನಗಳ ನಂತರ ನಿನಗೆ ಜ್ಞಾನೋದಯವಾಗಿ ಗಂಗಾ ಸ್ನಾನ ಮಾಡಲು ಬಂದಾಗಲೇ ನಿನ್ನ ಪಾಪಗಳಿಂದ ವಿಮುಕ್ತಿ ಲಭಿಸಿತು. ಗಂಗಾ ಸ್ನಾನ ಮಾಡಿದಾಗಲೇ ನಿನ್ನ ಪಾಪಗಳು ಹೋಯಿತು. ಆದ್ದರಿಂದಲೇ ನಿನಗೆ ಈ ಆಶ್ರಮ ಕಾಣಿಸಿತು. ಇನ್ನು ಮುಂದೆ ನೀನು ಇದೇ ಆಶ್ರಮದಲ್ಲಿ ವಾಸವಿದ್ದು ತುಳಸಿ ಗಿಡದ ಮುಂದೆ ಪ್ರತಿದಿನ ದೀಪ ಹಚ್ಚುತ್ತಾ ಆ ಗಿಡಕ್ಕೆ ಪೂಜೆ ಮಾಡುತ್ತಾ ಉಳಿದ ಜೀವನವನ್ನು ಮುಗಿಸು. ಆಗ ನಿನ್ನ ಪೂರ್ವ ಜನ್ಮದ ಪಾಪಗಳು ಕೂಡ ನಶಿಸುತ್ತದೆ. ಆಗ ಮುಂದಿನ ಜನ್ಮದಲ್ಲಿ ಉತ್ತಮ ಕುಟುಂಬದಲ್ಲಿ ಜನಿಸುತ್ತೀಯಾ ಅಂದರು ಸಾಧು. ಇನ್ನು ಸುಗುಣ ಅಂದಿನಿಂದ ಪ್ರತಿದಿನ ಗಂಗಾ ಸ್ನಾನ ಮಾಡುವುದು, ಸಂಜೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ದೀಪ ಹಚ್ಚುವುದು, ಸಾಧು ಹೇಳಿದ ಕೆಲಸಗಳನ್ನು ಮಾಡುವುದು
ದಿನಚರಿಯಾಗಿ ಇಟ್ಟುಕೊಂಡಳು. ಈ ರೀತಿ ಕೆಲ ವರ್ಷಗಳು ಕಳೆಯಿತು. ಒಂದು ದಿನ ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚುವಾಗ ಸುಗುಣ ಪ್ರಾಣ ಬಿಟ್ಟಳು. ಅವಳನ್ನು ಕರೆದೋಗಲು ಇಬ್ಬರು ಯಮದೂತರು ಬಂದರು. ಅದೇ ಸಮಯದಲ್ಲಿ ಇಬ್ಬರು ದೇವದೂತರು ಕೂಡ ಬಂದರು. ದೇವದೂತರು ಯಮದೂತರೊಂದಿಗೆ, ನೀವು ಈ ಮಹಿಳೆಯನ್ನು ಬಿಟ್ಟು ಹೊರಟು ಹೋಗಿ, ಈಕೆ ಸ್ವರ್ಗಕ್ಕೆ ಬರಬೇಕಾದವಳು ಎಂದು ಹೇಳಿದರು. ನಾವು ನಮ್ಮ ಪ್ರಭುಗಳ ಆಜ್ಞಾನುಸಾರ ಇವಳನ್ನು ಕರೆದೋಗಲು ಬಂದಿದ್ದೇವೆ ಅಂದರು ಯಮದೂತರು. ನೋಡಿ, ಪೂರ್ವ ಜನ್ಮದಲ್ಲಿ ಅವಳು ಮಾಡಿದ ಕರ್ಮಾನುಸಾರ ವೈಶ್ಯ ಕುಟುಂಬದಲ್ಲಿ ಜನಿಸಿ ದೇಹವನ್ನು ಮಾರಿಕೊಂಡು ಕಾಯಿಲೆಗೆ ಗುರಿಯಾಗಿ ಅನೇಕ ನೋವುಗಳನ್ನು ಅನುಭವಿಸಿದಳು. ಕೊನೆಗೆ ಅತಿ ಪವಿತ್ರವಾದ ಗಂಗಾ ನದಿಯಲ್ಲಿ ಪ್ರತಿದಿನ ಸ್ನಾನ ಮಾಡುತ್ತಾ, ಪವಿತ್ರವಾದ ತುಳಸಿ ಗಿಡವನ್ನು ಪೂಜಿಸುತ್ತಾ, ದೀಪಾರಾಧನೆ ಮಾಡುತ್ತಾ ಪಾಪಗಳನ್ನು ಪೂರ್ತಿಯಾಗಿ ತೊಳೆದುಕೊಂಡಳು. ಅಷ್ಟೇ ಅಲ್ಲದೆ ಪವಿತ್ರವಾದ ತುಳಸಿಯ ಮುಂದೆ ಪ್ರಾಣ ಬಿಟ್ಟಳು. ಇಷ್ಟೆಲ್ಲ ಪುಣ್ಯ ಕಾರ್ಯ ಮಾಡಿದ ಇವಳು ಪಾಪಿ ಹೇಗಾಗುತ್ತಾಳೆ ಅಂದರು ದೇವದೂತರು. ಕೇವಲ ಒಂದು ಗಿಡದ ಮುಂದೆ ದೀಪ ಹಚ್ಚಿದರಿಂದ ಪಾಪಗಳೆಲ್ಲ ಹೊರಟು ಹೋಗುತ್ತದಾ ಅಂದರು ಯಮದೂತರು. ಯಾವುದೋ ಒಂದು ಗಿಡದ ಮುಂದೆ ದೀಪ ಹಚ್ಚಿದರೆ ಪಾಪಗಳು ಹೋಗುವುದಿಲ್ಲ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಲಾದ ಪವಿತ್ರ ಗಿಡಗಳ ಮುಂದೆ ದೀಪ ಹಚ್ಚಿದಾಗ ಮಾತ್ರ ಪಾಪಗಳು ಸಂಪೂರ್ಣವಾಗಿ ನಶಿಸುತ್ತದೆ. ಅಂತ ಪವಿತ್ರವಾದ ಗಿಡಗಳಲ್ಲಿ ತುಳಸಿ ಗಿಡ ಕಲ್ಪವೃಕ್ಷದ ನಂತರ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಲ್ಪವೃಕ್ಷ ಸ್ವರ್ಗದಲ್ಲಿದ್ದರೆ ತುಳಸಿ ಭೂಮಿಯ ಮೇಲಿದೆ. ಆ ಲೆಕ್ಕದ ಪ್ರಕಾರ ನೋಡಿದರೆ ಭೂಮಿಯ ಮೇಲಿರುವಂತ ಕಲ್ಪವೃಕ್ಷವೇ ತುಳಸಿ. ತುಳಸಿ ದೇವಿಯ ಪೂಜೆ ಮಾಡುವವರ ಮೇಲೆ ಶ್ರೀ ಮಹಾವಿಷ್ಣುವಿನ ಕೃಪೆ ಇರುತ್ತದೆ. ಕೆಲವರು ಕಾಟಾಚಾರದಿಂದ ತುಳಸಿ ಪೂಜೆ ಮಾಡುತ್ತಾರೆ. ಆದರೆ ಈ ಮಹಿಳೆ ತುಂಬಾ ಭಕ್ತಿಯಿಂದ ಪೂಜೆ ಮಾಡಿದ್ದಾಳೆ. ಈಕೆಯನ್ನು ಸ್ವರ್ಗಕ್ಕೆ ಕಳಿಸಬೇಕು ಎಂಬುದು ಶ್ರೀ ಮಹಾವಿಷ್ಣುವಿನ ಆದೇಶ ಅಂದರು ದೇವದೂತರು. ಮಹಾವಿಷ್ಣುವಿನ ಆದೇಶ ಅಂದ ಕೂಡಲೇ ಮರು ಮಾತನಾಡದೆ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಯಮದೂತರು ಹೊರಟು ಹೋದರು. ಈ ಕಥೆಯನ್ನು ಸತ್ಯಭಾಮೆಗೆ ಹೇಳಿದ ಶ್ರೀಕೃಷ್ಣ, ದೇವಿ ಕೇಳಿದೆ ತಾನೆ, ಕೇವಲ ತುಳಸಿ ಗಿಡದ ಮುಂದೆ ಭಕ್ತಿಯಿಂದ ದೀಪ ಹಚ್ಚಿದ ಕಾರಣ ಸುಗುಣ ಅವಳ ಪಾಪಗಳನ್ನು ಸಂಪೂರ್ಣವಾಗಿ ತೊಳೆದುಕೊಂಡಳು. ಯಾವ ಹೆಣ್ಣು ಪ್ರತಿದಿನ ಭಕ್ತಿಯಿಂದ ತುಳಸಿ ಗಿಡದ ಮುಂದೆ ದೀಪ ಹಚ್ಚುತ್ತಾಳೋ ಅವಳು ಸೌಭಾಗ್ಯ ಹಾಗೂ ಮುತ್ತೈದೆ ಯೋಗ ಪಡೆದುಕೊಳ್ಳುತ್ತಾಳೆ. ಅನ್ಯೋನ್ಯ ದಾಂಪತ್ಯ ಅವಳದಾಗುತ್ತದೆ. ಗಂಡ ಹಾಗೂ ಮಕ್ಕಳೊಂದಿಗೆ ಸುಖವಾಗಿ ಬದುಕುತ್ತಾಳೆ. ಹಣದ ಕೊರತೆ ಬರುವುದಿಲ್ಲ. ತುಳಸಿ ಗಿಡವನ್ನು ಭಕ್ತಿಯಿಂದ ಪೂಜಿಸಿದರೆ 1000 ಹಸುಗಳನ್ನು ಒಬ್ಬ ಉತ್ತಮ ಬ್ರಾಹ್ಮಣನಿಗೆ ದಾನ ಕೊಟ್ಟ ಪುಣ್ಯ ಲಭಿಸುತ್ತದೆ ಅಂದರು ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.